ಮುನಿರಾಜ್, ಅಧ್ಯಕ್ಷರು ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ, ಕೆಂಗೇರಿ, ಬೆಂಗಳೂರು. ಮಾನ್ಯರೇ, ಇವತ್ತೆಲ್ಲರೂ ಕೂಡ ಗೊತ್ತಿರೋ ಹಾಗೆ ನಡೆದಾಡು ದೇವರು, ಜಗದ್ಗುರುಗಳು, ತ್ರಿವಿಧ ದಾಸೋಹಿಗಳಾಗಿರುವಂತಹ ಪರಮ ಪೂಜ್ಯರು, ನಮ್ಮೆಲ್ಲರ ಆರಾಧ್ಯ ದೈವ ಆಗಿರುವಂತಹ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ 119ನೇ ಜಯಂತ್ಯೋತ್ಸವ, ಅವರ ಹುಟ್ಟುಹಬ್ಬ, ಅವರ ಜನ್ಮದಿನದ ಅಂಗವಾಗಿ ಅದನ್ನು ತ್ರಿವಿಧ ದಾಸೋಹ ದಿನ ಅಂತೇಳಿ ಕೂಡ ಕರೀತಾ ಇದ್ದಾರೆ. ಅದೆಲ್ಲ ಇಡೀ ನಾಡಿನಾದ್ಯಂತ ಇವತ್ತು ಹಸಿದವರ ಹೊಟ್ಟೆಯನ್ನು ತುಂಬಿಸುವಂತ ಶ್ರೇಷ್ಠ ಕೆಲಸವನ್ನ ಈ ನಾಡಿನಲ್ಲಿ ನಾವೆಲ್ಲರೂ ಸರ್ಕಾರದೊಂದಿಗೆ ಆಚರಣೆಯನ್ನ ಮಾಡ್ತಿರುವಂಥದ್ದು ಕೂಡ ತುಂಬಾ ಖುಷಿ ವಿಚಾರ. ಹಾಗೆ ನಮ್ಮ ಸಿದ್ಧಗಂಗಾ ಮಠಕ್ಕೆ ಇವತ್ತು ದ್ರೌಪದಿ ಮುರ್ಮು ಮೇಡಮ್ ಅವರು ರಾಷ್ಟ್ರಪತಿಗಳು ಕೂಡ ಆಗಮಿಸಿದ್ದಾರೆ. ಅದು ನಮ್ಗೆ ಅವ್ರು ಬರೋದು ತುಂಬಾ ಖುಷಿಯಾಗಿದೆ. ಯಾಕೆಂದ್ರೆ ಇಂಥ ಒಬ್ಬ ಸಾಧು ಸಂತರು ಶರಣರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿರುವಂತ ನಾವೆಲ್ಲರಿಗೂ ಕೂಡ ಖುಷಿ ತರುವಂತ ವಿಚಾರ. ಆದ್ರೆ ಒಂದು ಬೇಜಾರು, ಅವರಿಗೆ ಭಾರತ ರತ್ನ ಸಿಗ್ಲಿಲ್ವಲ್ಲ ಅಂತ ಹೇಳಿ. ಆದ್ರೆ ಈಗಾದ್ರೂ ಕೂಡ ನಮ್ಮ ಸಿದ್ಧಗಂಗಾ ಮಠಕ್ಕೆ ಭಾರತ ರತ್ನವನ್ನ ನೀಡಿ ಮತ್ತಷ್ಟು ಈ ಸಮಾಜದ ಸೇವೆ ಮಾಡೋದಕ್ಕೆ ಇಂತಹ ಪೂಜ್ಯರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಯಾಕೆಂದ್ರೆ ಇವ್ರ ಸೇವೆ ತುಂಬಾ ದೊಡ್ಡದು. ಅಲ್ಲಿ ಓದ್ ಬೆಳೆದಂತ ಮಕ್ಕಳು ಇವತ್ತು ಇಲ್ಲೆಲ್ಲೋ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ, ತಿಳ್ಕೊಂಡಿದ್ದೇವೆ. ಯಾಕೆಂದ್ರೆ ನಾವು ಕೂಡ ಅದೇ ಮಟ್ಟದಲ್ಲಿ ಓದ್ ಬೆಳೆದಿರೋದ್ರಿಂದ ನಾವು ಒಂದು ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಕೂಡ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಸದಾ ಇರಲಿ, ಸೇವೆ ಮಾಡೋದಕ್ಕೆ ಮತ್ತಷ್ಟು ಅವಕಾಶ ಮಾಡಿಕೊಡ್ಲಿ. ಯಾಕೆಂದ್ರೆ ಪೂಜ್ಯರು ಕಾಯಕವೇ ಕೈಲಾಸ ಅಂತ ಹೇಳಿ ನಡ್ಕೊಂಡು ಬಂದಂತ ಅವರು, ಅವರ ಹೆಸರಲ್ಲಿ, ಅವರ ಆದಿಯಲ್ಲಿ, ಅವರು ಹಾಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಹೋಗ್ಬೇಕಾಗಿರುತ್ತೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಶುಭವಾಗಲಿ. ಅವರ ಹೆಸರಲ್ಲಿ ಮತ್ತಷ್ಟು ದಾನ ಧರ್ಮ ಸೇವಾ ಕಾರ್ಯಗಳು ಹೆಚ್ಚಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಶುಭವಾಗಲಿ.